ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇಂದು ಬಿಬ್ಬಿ ಬಾಚಯ್ಯನವರ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ. ಬಿಬ್ಬಿ ಬಾಚಯ್ಯನವರು 12ನೆಯ ಶತಮಾನದ ಬಸವಾದಿ ಶರಣರಲ್ಲಿ ಒಬ್ಬರಾಗಿದ್ದರು. ಇವರು ಪ್ರಮುಖ ವಚನಕಾರರು ಕೂಡ ಆಗಿದ್ದರು. ಇವರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗೊಬ್ಬೂರಿನಲ್ಲಿ ಜನಿಸ್ತಾರೆ. ಇವರು ಏಣಾಂಕಧರ ಸೋಮೇಶ್ವರ ಎನ್ನುವ ಅಂಕಿತನಾಮದಿಂದ ರಚಿಸಿರುವಂತಹ 102 ವಚನಗಳು ನಮಗೆ ಲಭ್ಯ ಇದೆ. ಇವರ ವಚನಗಳ ವೈಶಿಷ್ಟ್ಯತೆ ಏನು ಅಂತಂದರೆ, ಪ್ರಸಾದದ ಪವಿತ್ರತೆ ಮತ್ತು ಶಿವಾನುಭಾವದ ಸಾರ ಇವರ ವಚನಗಳಲ್ಲಿ ಅಡಗಿರೋದನ್ನು ನಾವು ನೋಡ್ಬೋದು. ಬಸವಣ್ಣನವರ ಸಮಕಾಲೀನ ಶರಣರಲ್ಲಿ ಇವರು ಪ್ರಸಾದಿಯಾಗಿ ಪ್ರಸಾದದ ಮಹತ್ವವನ್ನು ಎತ್ತಿ ಹಿಡಿದಿದ್ದಾರೆ. ಇವರ ಕಾಯಕ ಏನು ಅಂತಂದರೆ, ಕೋರಣ್ಯ ಭಿಕ್ಷೆ ಮಾಡಿ ತಂದು ಹಸಿದವರಿಗೆ ನೀಡಿ ಅವರ ಹಸಿವು ಹಿಂಗಿಸುವುದು ಇವರ ಕರ್ತವ್ಯವಾಗಿತ್ತು. ಅದು ಅವರ ಇಷ್ಟವಾದ ನಿಷ್ಠೆಯ ಕಾಯಕವೂ ಕೂಡ ಆಗಿತ್ತು. ಇವರ ವಚನಗಳು ಸರಳವಾಗಿದ್ದು, ಕಾಯಕ ಮತ್ತು ಜೀವಾತ್ಮದ ಸಂಬಂಧ ಮತ್ತು ಶಿವಾನುಭವದ ಆಳವಾದ ತತ್ವಗಳನ್ನು ಇವರ ವಚನಗಳು ತಿಳಿಸ್ತವೆ. ಬಸವಣ್ಣನವರ ಪ್ರಸಾದವ ಕೊಂಡ ಕಾರಣ ಎನಗೆ ಭಕ್ತಿ ಸಾಧ್ಯವಾಯಿತು, ಚನ್ನಬಸವಣ್ಣನ ಪ್ರಸಾದವ ಕೊಂಡ ಕಾರಣ ಎನಗೆ ಜ್ಞಾನ ಸಾಧ್ಯವಾಯಿತು, ಪ್ರಭುದೇವರ ಪ್ರಸಾದವ ಕೊಂಡ ಕಾರಣ ಎನಗೆ ವೈರಾಗ್ಯ ಸಾಧ್ಯವಾಯಿತು, ಇಂತಿ ಮೂವರು ಒಂದೊಂದು ಕೊಟ್ಟ ಕಾರಣ ಎನಗೆ ಸರ್ವವೂ ಸಾಧ್ಯವಾಯಿತು, ಏಣಾಂಕಧರ ಸೋಮೇಶ್ವರ ನಿಮ್ಮ ಶರಣರೆನ್ನ ಮಾತಾಪಿತರು ಎನ್ನುವಂತಹ ವಚನದಲ್ಲಿ ಶರಣರ ಪ್ರಸಾದದ ಮಹಿಮೆಯನ್ನು ಇವರು ಹಾಡಿ ಹೊಗಳಿರುವುದನ್ನು ನೋಡಬಹುದು. ಅನುಭವ ಮಂಟಪದ ಪ್ರಮುಖ ಶರಣರಲ್ಲಿ ಒಬ್ಬರಾದ ಬಿಬ್ಬಿ ಬಾಚಯ್ಯನವರು ಪ್ರಸಿದ್ಧ ಬ್ರಾಹ್ಮಣರ ಅಗ್ರಹಾರದಲ್ಲಿ ಭಾಸ್ಕರರವರ ಮಗನಾಗಿ ಹುಟ್ಟುತ್ತಾರೆ. ಇವರು ವೇದ, ಶಾಸ್ತ್ರ, ಪುರಾಣ ಪಾರಂಗತರಾಗಿದ್ದರು. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅವರಿಗೆ ಆಗಬೇಕಾದಂತಹ ಎಲ್ಲ ವಿಧಾನಗಳು ಕೂಡ ಅವರಿಗೆ ಆಗಿದ್ದವು. ಉಪನಯನವೂ ಕೂಡ ಆಗಿತ್ತು. ಬಿಬ್ಬಿ ಬಾಚಯ್ಯನವರು ಬಹಳ ಕುಶಾಗ್ರಮತಿಗಳಾಗಿದ್ದರು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದನ್ನು ಅವರು ಚೆನ್ನಾಗಿ ಅರ್ಥಕೊಂಡಿದ್ರು. ಅದಕ್ಕಾಗಿ ಈ ವೇದ, ಶಾಸ್ತ್ರ, ಆಗಮ ಎಲ್ಲವನ್ನು ಓದಿದ್ರೂ ಕೂಡ ಅವರಿಗೆ ಅದು ಯಾವುದು ಕೂಡ ಇಷ್ಟ ಆಗಿರ್ತಿರಲಿಲ್ಲ. ಅದೇ ಸಮಯದಲ್ಲಿ ಶರಣರ ವಚನಗಳು ಹೆಚ್ಚಾಗಿ ಪ್ರಚಲಿತವಾಗಿದ್ವು. ಎತ್ತೆತ್ತ ನೋಡಿದಡತ್ತ ಬಸವ ವಚನಗಳ ಬಳ್ಳಿಯೇ ಹಬ್ಬಿತ್ತು. ಹಾಗಾಗಿ ಬಿಬ್ಬಿ ಬಾಚಯ್ಯನವರು ವಚನಗಳನ್ನು ಓದಿ ಕೇಳಿ ವಚನಗಳೇ ಸತ್ಯ, ಶರಣರ ನುಡಿಗಳೇ ಸತ್ಯ ಎಂದು ತಿಳಿದುಕೊಂಡು ಕೇವಲ ಒಬ್ಬ ಸಾಮಾನ್ಯ ಶರಣರಿಂದ ಇಷ್ಟಲಿಂಗ ದೀಕ್ಷೆಯನ್ನು ಪಡಿತಾರೆ. ತಮ್ಮ ಹುಟ್ಟೂರಿನ ಸಮೀಪದಲ್ಲಿ ಗಣಪ್ರಸಾದವನ್ನು ಕಂಡು ಆ ಪ್ರಸಾದದಲ್ಲಿ ಭಯ ಭಕ್ತಿಯನ್ನು ಅವರು ಹೊಂದಿದ್ರು. ಆನಂತರ ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಅವರು ಮಾರು ಹೋಗಿ ಕಲ್ಯಾಣಕ್ಕೆ ಬಂದು ಕಂತೆ ಭಿಕ್ಷೆ ಮಾಡುವಂತಹ ಕಾಯಕವನ್ನು ಕೈಗೊಂಡು ಹಸಿದವರ ಹಸಿವನ್ನು ಹಿಂಗಿಸುವಂತಹ ಕೆಲಸವನ್ನು ಅವರು ಮಾಡ್ತಾರೆ. ಕಲ್ಯಾಣದಲ್ಲಿ ಬಸವಾಭಿಮಾನಿಯಾಗಿ ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳೋದು, ಅರ್ಚನೆ, ಅರ್ಪಣೆ ಇವು ಅವರಿಗೆ ಪ್ರಿಯವಾದ ನಿಯಮಗಳಾಗಿದ್ವು. ಕೊರನ್ನ ಭಿಕ್ಷೆ ಎತ್ತಕ್ಕೆ ಒಂದು ಎತ್ತಿನ ಬಂಡಿ ಮತ್ತು ಒಂದು ಎತ್ತು ಇವರ ಆಸ್ತಿಯಾಗಿತ್ತು. ಅವಕ್ಕೆ ಅಲಂಕಾರ ಮಾಡಿಕೊಂಡು ಎಲ್ಲ ಕಡೆ ಓಡಾಡಿಕೊಂಡು ಪ್ರಸಾದವನ್ನು ಸಂಗ್ರಹಿಸಿ ತಂದು ಕಲ್ಯಾಣ ಪಟ್ಟಣಕ್ಕೆ ಬರುವಂತಹ ಹೋಗುವಂತಹ ಅವರಿಗೆಲ್ಲ ದಾಸೋಹವನ್ನು ಮಾಡ್ತಾಯಿದ್ರು. ಹಳ್ಳಿಯಲ್ಲಿ ವಚನಗೋಷ್ಠಿಗಳು ನಡೀತಾ ಇದ್ವು. ಅಲ್ಲಿ ಪ್ರಸಾದದ ವ್ಯವಸ್ಥೆಯೂ ಕೂಡ ಇತ್ತು. ಅಲ್ಲಿ ಉಳಿದಂತಹ ಪ್ರಸಾದವನ್ನು ತಮ್ಮ ಬಂಡಿಗೆ ತುಂಬಿಕೊಂಡು ಬಂದು ಬೇರೆ ಕಡೆ ವಿತರಣೆ ಮಾಡೋದು. ಒಂದು ವೇಳೆ ಅಲ್ಲಿ ಪ್ರಸಾದ ಇಲ್ಲ ಅಂತ ಅಂದರೆ ಇವರು ಬೇರೆ ಕಡೆಯಿಂದ ತಂದಿದ್ದಂತಹ ಪ್ರಸಾದವನ್ನು ಅಲ್ಲಿ ವಿನಿಯೋಗ ಮಾಡೋದು. ಹೀಗೆ ಒಟ್ಟಿನಲ್ಲಿ ಎಲ್ಲರಿಗೂ ಕೂಡ ಪ್ರಸಾದ ದೊರೀಬೇಕು ಅನ್ನೋವಂಥದ್ದು ಅವರ ಧ್ಯೇಯವಾಗಿತ್ತು. ಯಾರು ಕೂಡ ಉಪವಾಸದಿಂದ ಬಳಲಬಾರದು ಅನ್ನೋದು ಅವರ ಉದ್ದೇಶ ಆಗಿತ್ತು. ಅದಕ್ಕಾಗಿ ಒಂದು ಎತ್ತಿನ ಗಾಡಿಯನ್ನೇ ಅವರು ಮಾಡಿಕೊಂಡಿದ್ರು. ಹೀಗಿರುವಾಗ ಒಂದು ಸರಿ ಹಿರಿಯ ಮಹೇಶ್ವರ ಅಂದರೆ ಅಸ್ಪೃಶ್ಯರು ಲಿಂಗದೀಕ್ಷೆಯನ್ನು ತೆಗೆದುಕೊಂಡವರಿಗೆ ಹಿರಿಯ ಮಹೇಶ್ವರ ಅಂತ ಹೇಳ್ತಾರೆ. ಅಂತಹ ಅಸ್ಪೃಶ್ಯರ ಅಂದರೆ ಲಿಂಗವಂತರ ಮನೆಯಲ್ಲಿ ಅನುಭವಗೋಷ್ಠಿ ಇರುತ್ತೆ ಒಂದು ದಿನ. ಬಿಬ್ಬಿ ಬಾಚಯ್ಯನವರು ತಾವೇ ಸ್ವತಃ ಅಲ್ಲಿಗೆ ಬಂಡಿ ತೆಗೆದುಕೊಂಡು ಹೋಗ್ತಾರೆ.
ಅವರು ಆ ಗೋಷ್ಠಿಗೆ ಬಂದಿದ್ದನ್ನು ನೋಡಿ ಬ್ರಾಹ್ಮಣೋತ್ತಮರಾಗಿರುವಂತಹವರು, ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಲಿಂಗವಂತರಾಗಿರುವಂತಹ ಲಿಂಗ ಭಕ್ತರಾಗಿರುವವರು ಈ ಅಸ್ಪೃಶ್ಯರ ಮನೆಗೆ ಬಂದಿದ್ದಾರೆ ಅಂತ ತಿಳಿದು ಬಹಳ ಖುಷಿಯಾಗುತ್ತೆ. ಸ್ನಾನ, ಪೂಜೆ, ಪ್ರಸಾದ, ಅನುಭವ, ಚಿಂತನೆ ಎಲ್ಲ ಆದ ಮೇಲೆ ಅವರು ಕೊಟ್ಟ ಉಳಿದ ಪ್ರಸಾದವನ್ನು ತೆಗೆದುಕೊಂಡು ಹೊರಡ್ತಾರೆ. ಬ್ರಾಹ್ಮಣರೆಲ್ಲ ಸೇರಿಬಿಟ್ಟು ಈ ಹೊಲೆಯರ ಮನೆಯ ಪ್ರಸಾದ ತೆಗೆದುಕೊಂಡು ಬಂದು ತಾನೂ ಭ್ರಷ್ಟನಾಗಿರೋದಲ್ಲದೆ ನಮ್ಮನ್ನು ಕೂಡ ಮೈಲಿಗೆ ಮಾಡ್ತಾನೆ ಅಂತ ಹೇಳಿಬಿಟ್ಟು ಪ್ರಸಾದವನ್ನು ಅಲ್ಲಿಗೆ ಅಂದರೆ ಗ್ರಾಮದೊಳಗೆ ತರಲಿಕ್ಕೆ ಬಿಡೋದಿಲ್ಲ. ಈ ಪ್ರಸಾದದ ಮಹಿಮೆಯನ್ನು ತಿಳಿಯದೆ ಇವರು ಹಿಂಗೆ ಆಡ್ತಾ ಇರೋದನ್ನು ನೋಡಿಬಿಟ್ಟು ಕೆರಳಿ ಹೇಳ್ತಾರೆ, ಪ್ರಸಾದ ತುಂಬಿದ ಬಂಡಿಗೆ ಸುತ್ತುವರೆದು ನಿಲ್ತಾರೆ, ಎಲ್ಲರೂ ಕೂಡ ಊರೊಳಗೆ ಬರಬಾರ್ದು ಅಂತ ಹೇಳಿಬಿಟ್ಟು. ಆಗ ಬಿಬ್ಬಿ ಬಾಚಯ್ಯನವರು ಹೇಳ್ತಾರೆ, ಶರಣರ ಮನೆಯ ಪ್ರಸಾದ ಆಯ್ದುಕೊಂಡುಂಡರೆ 1 ಲಾಭ, ಬೇಡಿಕೊಂಡು ಉಂಡರೆ 100 ಲಾಭ. ಶರಣರ ಮನೆಯ ಪ್ರಸಾದದಿಂದ ಅನೇಕ ಲಾಭಗಳಿವೆ. ಪ್ರಸಾದ ಅಂತ ಹಗುರವಾಗಿ ಅದನ್ನು ತಿಳ್ಕೊಬೇಡಿ ಅಂತ ಹೇಳಿ, ಶರಣರ ಮನೆಯ ಪ್ರಸಾದವೆಂದರೆ ಅದರೊಳಗೆ ಪರಮಾತ್ಮನೇ ಇದ್ದಾನೆ, ಆದ್ದರಿಂದ ಯಾರೂ ಕೂಡ ಅದನ್ನು ಟೀಕಿಸಬೇಡಿ ಅಂತ, ನಿಂದಿಸಬೇಡಿ ಅಂತ ಎಷ್ಟು ಹೇಳಿದರೂ ಕೂಡ ಅವರು ತಿಳ್ಕೊಳೋದಿಲ್ಲ. ಆ ಬಾಚಯ್ಯನವರ ಮಾತನ್ನು ಅವರು ಕೇಳೋದಿಲ್ಲ. ಅಂತಹ ಸಂದರ್ಭದಲ್ಲಿ ಬಿಬ್ಬಿ ಬಾಚಯ್ಯನವರು ಬಂಡಿ ಹತ್ತಿರ ಬರೋದ್ರೊಳಗೆ, ಅಂದರೆ ಅವರು ಪ್ರಸಾದ ತುಂಬಿದ ಗಾಡಿಯ ಹತ್ತಿರ ಬರೋದ್ರೊಳಗೆ ಎಲ್ಲ ವಿಪ್ರರು ಸೇರಿಕೊಂಡು ಆ ಗಾಡಿಯಲ್ಲಿ, ಆ ಬಂಡಿಯಲ್ಲಿ ಇದ್ದಂತಹ ಎಲ್ಲ ಪ್ರಸಾದವನ್ನು ಎತ್ತಿ ಚೆಲ್ಲಿಬಿಡ್ತಾರೆ ಹೊರಗಡೆಗೆ. ಚೆಲ್ಲಿದ ಕೂಡ ಆ ಪ್ರಸಾದ ಏನಾಗುತ್ತೆ, ಧಗ 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 ಅಂತ ಉರಿಯೋಕ್ಕೆ ಪ್ರಾರಂಭ ಆಗುತ್ತೆ. ಆ ಪ್ರಸಾದ ಉರಿದು ಹೋಗುತ್ತೆ. ಚೆಲ್ಲಿದವರ ಮೈ ಮೇಲೆಲ್ಲ ಬೆಂಕಿ ಹತ್ತುತ್ತೆ. ಅಷ್ಟೇ ಅಲ್ಲ, ಪ್ರಸಾದ ಚೆಲ್ಲಿದವರ ಮನೆಗಳು ಕೂಡ ಹತ್ತಿ ಉರಿಯೋಕ್ಕೆ ಪ್ರಾರಂಭ ಆಗುತ್ತೆ. ಆಗ ಪ್ರಸಾದ ಚೆಲ್ಲಿದಂತಹ ಎಲ್ಲ ವಿಪ್ರರು ಕೂಡ ಬಿಬ್ಬಿ ಬಾಚಯ್ಯನವರ ಹತ್ತಿರ ಓಡಿ ಬಂದು ಕ್ಷಮೆ ಕೇಳ್ತಾರೆ. ನೀನು ಪ್ರಸಾದದ ಮಹಿಮೆಯನ್ನು ಹೇಳಿದೆ, ಆದರೆ ಪ್ರಸಾದವೇ ಪರಮಾತ್ಮ ಅಂತ ಹೇಳಿದೆ, ಆದರೆ ನಾವು ಅದನ್ನು ನಂಬಲಿಲ್ಲ, ಅದಕ್ಕಾಗಿ ನಮಗೆ ಇಂಥ ಪರಿಸ್ಥಿತಿ ಬಂದಿದೆ, ನಮ್ಮನ್ನು ಕ್ಷಮಿಸುವಂತ ಬಾಚಯ್ಯನವರನ್ನು ಆ ವಿಪ್ರರು ಕೇಳ್ಕೊಳ್ತಾರೆ. ಯಾರ್ಯಾರು ನಿಂದಿಸಿದ್ರೋ ಅವರ ಮೈಯೆಲ್ಲ ತುರಿಕೆ ಊರಿ ಉಂಟಾಗುತ್ತೆ. ಆಗ ಬಿಬ್ಬಿ ಬಾಚಯ್ಯನವರು ಚೆಲ್ಲಿದ್ದ ಪ್ರಸಾದವನ್ನು ಅವರಿಗೆ ಎತ್ತಿ ಕೊಡ್ತಾರೆ. ಆ ಪ್ರಸಾದವನ್ನು ಸೇವಿಸಿದ ಮೇಲೆ ಅವರ ಮೈಯೂರಿ ಮೈ ತುರಿಕೆ ಎಲ್ಲ ನಿಂತು ಹೋಗುತ್ತೆ. ಹಾಗೆ ಮನೆಗಳಿಗೆ ಹತ್ತಿದ್ದಂತಹ ಬೆಂಕಿಯು ಕೂಡ ನಂದಿ ಹೋಗುತ್ತೆ ಅನ್ನುವಂಥದ್ದನ್ನು ನಾವು ಅವರ ಇತಿಹಾಸದಲ್ಲಿ, ಅವರ ಕಥೆಗಳಲ್ಲಿ ನಾವು ಅದನ್ನು ಕಾಣಬಹುದು. ಕೋರಾನದ ಭಿಕ್ಷಕ್ಕೆ ಬಂದಾಗ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂತ ಅಂದರೆ, ಮನೆಯಲ್ಲಿ ಯಾರಿಗಾದ್ರೂ ಆರೋಗ್ಯ ತಪ್ಪಿದ್ರೆ ಅವರ ಮನೆಯ 1 ರೊಟ್ಟಿ ಕೊಡೋದು, ಆ ಕೋರಣ್ಯದ ಭಿಕ್ಷೆಯ ಒಂದು ಜೋಳಿಗೆಯಿಂದ ಅದರಲ್ಲಿದ್ದಂತಹ ಒಂದು ಪ್ರಸಾದವನ್ನು ತೆಗೆದುಕೊಳ್ಳೋದು, 1-2 ತುತ್ತು ಪ್ರಸಾದ ತಗೊಳ್ಳೋದು, ಅವರ ಮನೆಯಲ್ಲಿದ್ದಂತಹ 1 ರೊಟ್ಟಿಯನ್ನು ಕೊಡೋದು, ಈ ರೀತಿ ಮಾಡ್ತಾಯಿದ್ರು. ಆ ಜೋಳಿಗೆಯಿಂದ ತೆಗೆದುಕೊಂಡಂತಹ ಪ್ರಸಾದವನ್ನು ಆರೋಗ್ಯ ತಪ್ಪಿದವರು ತಿಂದರೆ ಅದು ಹುಷಾರಾಗುತ್ತೆ ಎನ್ನುವಂಥದ್ದು ಅವರ ನಂಬಿಕೆಯಾಗಿತ್ತು. ಪ್ರಸಾದದಲ್ಲಿ ಅಷ್ಟೊಂದು ಭಕ್ತಿ ನಂಬಿಕೆ ಇತ್ತು ಅನ್ನೋದನ್ನು ನಾವು ಹಿಂದಿನ ಒಂದು ಇತಿಹಾಸವನ್ನು ತೆಗೆದು ನೋಡಿದರೆ ನಮಗೆ ಅರ್ಥ ಆಗುತ್ತೆ. ಅಂದರೆ ಕೋರಾನದಲ್ಲಿ ಅಷ್ಟು ದೊಡ್ಡ ಶಕ್ತಿ ಇದೆ ಅನ್ನೋದನ್ನು ಬಿಬ್ಬಿ ಬಾಚಯ್ಯನವರಿಂದ ತಿಳಿಯುತ್ತೆ. ಇದನ್ನು ಚನ್ನಬಸವಣ್ಣನವರು ಕೂಡ ತಮ್ಮ ಒಂದು ಸ್ವರವಚನದಲ್ಲಿ ಉಲ್ಲೇಖ ಮಾಡ್ತಾರೆ. ಯಾಕೆಂದರೆ ಆ ಜಾತಿ ಈ ಜಾತಿ ಅನ್ನೋದೇ ಪ್ರಸಾದ ಅನ್ನೋದನ್ನು ಅವರು ಹೇಳ್ತಾರೆ. ಅಂದರೆ ಅವರು ಒಂದು ಸ್ವರವಚನವನ್ನು ನೋಡಿದಾಗ ಈ ಘಟನೆ ನಡೆದಿರೋದು ಸತ್ಯ ಅನ್ನೋದು ನಾವು ಅರ್ಥ ಮಾಡ್ಕೋಬೋದು. ಚನ್ನಬಸವಣ್ಣನವರು ಹೇಳ್ತಾರೆ, ಜಾತಿ ಬಿಡಿದು ನೆನೆವರೆ ನಮ್ಮ ನೀತಿಯುಳ್ಳ ಶರಣರ, ಆಚಾರವಿಲ್ಲದವರೇ ಕೀಳು ಜಾತಿಯು. ಅಂದರೆ ಶರಣರ ದೃಷ್ಟಿಯಲ್ಲಿ ಕೀಳು ಜಾತಿಯವರು ಅಂತಂದರೆ ಆಚಾರ ಶೂನ್ಯವಾದವರು, ಆಚಾರ ಇಲ್ಲದೆ ಇದ್ದವರೇ ಕೀಳು ಜಾತಿ ಅನ್ನೋದನ್ನು ಅವರು ಹೇಳ್ತಾರೆ. ಹುಟ್ಟಿನಿಂದ ಲಿಂಗಾಯತರಾಗಿದ್ದರೂ ಕೂಡ ಆಚಾರ ಇಲ್ಲದಿದ್ದರೆ ಅವರೇ ಕೀಳು ಜಾತಿಯವರು. ಹುಟ್ಟಿನಿಂದ ಕೀಳು ಜಾತಿಯವರಿದ್ದರೂ ಕೂಡ ಅವರು ಆಚಾರವಂತರಾದರೆ ಅವರೇ ಮೇಲ್ಜಾತಿಯವರು ಅಂತ ಚನ್ನಬಸವಣ್ಣನವರು ಹೇಳ್ತಾರೆ. ಕುಲಕ್ಕೆ ಛಲಕ್ಕೆ ಹೋರಿಯಾಡಿ ಭವಕ್ಕೆ ಗುರಿಯಾದವರ ಆಗಬೇಡ, ಕುಲವ ಬಸವಣ್ಣ ಮುನ್ನರಿಯದಿರ್ದಡೆ, ಕುಲವ ಛಲವ ನೇತಿಗಳಿದು ಪರವ ನೈದಿ ಹೋಗುವಾಗ, ಕುಲವನ್ನರಿಸಿದವರು ಬಾಯ ಬಿಟ್ಟು ಕೇಳಿರೋ. ಅಂದರೆ ಹೋಗ ದಿನ, ಅಂದರೆ ನಮ್ಮ ಅಂತ್ಯದ ದಿನ ಯಾವಾಗ ಬಂದಾಗ ನಾವು ಯಾವ ಕುಲ ಇದೆ, ಯಾವ ಜಾತಿ ಇದೆ ಅಂತ ನಾವು ಎಣಿಸೋಕ್ಕಾಗಲ್ಲ. ಉದಾಹರಣೆಗೆ ನಾವು ಆಸ್ಪತ್ರೆಗೆ ಹೋದಾಗ ಅಲ್ಲಿ ನಮಗೆ ಯಾವ ಜಾತಿಯವರು ಚಿಕಿತ್ಸೆಯನ್ನು ಕೊಡ್ತಾರೆ ಅನ್ನೋದನ್ನು ನಾವು
ಒಂದು ಚಿಂತನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಹುಟ್ಟಿನಿಂದ ಕೀಳು ಕುಲ ಆದವರು ಕೂಡ ನಮಗೆ ಚಿಕಿತ್ಸೆಯನ್ನು ಕೊಡ್ಬೋದು. ಅದರಿಂದ ಅವರು ಹೇಳ್ತಾರೆ, ಜಂಗಮ ಪ್ರಸಾದವನ್ನು ಬಂಡಿ ಮೇಲೆ ಹೇರಿಕೊಂಡು ಗಂಡುಗಲಿ ಬಾಚಿ ರಾಜ ಮುಂದೆ ನಡೆಯಲು ಎಂಜಲೆಂದು ಹೊಗಳಿದವರ ಮಂಡೆ ಮೇಲೆ ಥಳಿಯಲು ಕೆಂಡವಾಗಿ ಹುರಿದುದನ್ನು ಕೇಳಿ ಅರಿಯಿರೆ. ಇಲ್ಲಿ ಚನ್ನಬಸವಣ್ಣನವರು ಬಿಬ್ಬಿ ಬಾಚಯ್ಯನವರನ್ನು ಸ್ಮರಿಸಿಕೊಳ್ತಾರೆ ಈ ವಚನದಲ್ಲಿ. ಈ ವಚನವೇ ಈ ಒಂದು ಘಟನೆ ನಡೆದಿರೋದಕ್ಕೆ ಸಾಕ್ಷಿಯಾಗಿದೆ. ಅವರು ಹೇಳುವಂತಹ ಪ್ರಕಾರ ಬೊಗಳಿದವರ ಮಂಡೆ ಮೇಲೆ ಆ ಪ್ರಸಾದವನ್ನು ತಂದು ಹಾಕ್ತಾರೆ, ಅದು ಉರಿದು ಹೋಯ್ತು ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಆ ಜಾತಿ ಈ ಜಾತಿ ಎಂಬ ಮಾತದೇತಕ್ಕಿನ್ನು ಜಾತಿಗೊಬ್ಬರೊಬ್ಬರು ಶಿವನ ನೆನೆದು ನಡೆದರು, ಜಾತಿ ವಿಜಾತಿ ಎಂದು ಭೂತವಾಡಿ ಬೊಗಳಿದವರ ಬಾಚಿಯಲ್ಲಿ ಹರಿಯ ಹೊಯ್ದ ಕೂಡಲ ಚನ್ನ ಸಂಗಯ್ಯ ಅಂತಂದರೆ, ಪ್ರಸಾದದಲ್ಲಿ ಜಾತಿಯನ್ನು ಅರಸಿದರೆ ಬಾಚಿ ಅಂತ ಅಂದರೆ ಒಂದು ಹರಿತವಾದ ಕತ್ತಿ, ಆ ಕತ್ತಿಯಲ್ಲಿ ನಮ್ಮನ್ನು ಹರಿದು ಹಾಕ್ತಾನೆ ದೇವರು ಅನ್ನೋದನ್ನು ಚನ್ನಬಸವಣ್ಣನವರು ಹೇಳ್ತಾರೆ. ಬಿಬ್ಬಿ ಬಾಚಯ್ಯನವರು ಒಂದು ವಚನದಲ್ಲಿ ಹೇಳ್ತಾರೆ, ಆಕಾಶದುರಿ ನೆಲದ ಮಡಿಕೆಯಲ್ಲಿ ಬಯಲ ನೀರ ತುಂಬಿ ಇಲ್ಲದ ಅಕ್ಕಿಯ ಹಾಕಿ 3 ನೆಲೆಯಲ್ಲಿ ಕುದಿವು ತಿಪ್ಪುದು, ಪಾಕವನ್ನರಿದು ನೀರು ಹೊಯ್ದು ಗಂಜಿ ಅಲ್ಲೇ ಹಿಂಗಿತ್ತು, ಏಣಾಂಕದ ಸೋಮೇಶ್ವರ ಲಿಂಗಕ್ಕೆ ಓಗರವಾಗಬೇಕೆಂದು. ಇಲ್ಲಿ ಐಕ್ಯ ಸ್ಥಳದ ವಚನ ಇದು ಅಂದರೆ ಬಿಬ್ಬಿ ಬಾಚಯ್ಯನವರು ಹೇಳಿರುವಂತಹ ಈ ವಚನ ಐಕ್ಯ ಸ್ಥಳದ ವಚನ. ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳ ಸಾಮರಸ್ಯವನ್ನು ಕುರಿತು ಹೇಳುವಂತಹ ಒಂದು ವಚನ. ಪಂಚಭೂತಗಳಾದಂತಹ ಭೂಮಿ, ಆಕಾಶ, ವಾಯು, ನೀರು, ಬೆಂಕಿ ಇವುಗಳಿಂದಲೇ ನಿರ್ಮಿತವಾಗಿರುವಂತಹ ಈ ಪಿಂಡಾಂಡ ಅದ್ಭುತವಾದದ್ದು. ಈ ಪಿಂಡಾಂಡದಲ್ಲಿ ಸೂಕ್ಷ್ಮ ಸ್ಥೂಲ ಕಾರಣ ಶರೀರಗಳು ಇದ್ದಾವೆ. ಈ ಶರಣರು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಗಳನ್ನು ಆ ಶರೀರಗಳಿಗೆ ಸಂಬಂಧ ಮಾಡ್ತಾರೆ, ಒಂದು ಕಲ್ಪಿಸ್ತಾರೆ. ಆ 3 ಅನುಸರಿಸಿ ಸಾಧಕ ಸಾಧನೆಗೈಯುವಾಗ ಈ ತ್ರಿವಿಧ ಅರ್ಪಣೆಯಲ್ಲಿ ನಾವು ತೊಡಗಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಕೇವಲ ಬಾಹ್ಯ ಆಚರಣೆಗಳ ಮೂಲಕ ಮಾಡುವಂತಹ ಭಕ್ತಿ ವ್ಯರ್ಥ, ಲೌಕಿಕ ಹಂಗಂತ ಹೇಳ್ತಾ ಲೌಕಿಕ ಉಪಮೆಗಳನ್ನು ಅವರು ಕೊಡ್ತಾರೆ. ಅಂದರೆ ಆ ಲೌಕಿಕ ಉಪಮೆಗಳನ್ನು ಕೊಡ್ತಾ ಹೋದಾಗ ಆ ಒಂದು ಸ್ಪಷ್ಟತೆಯನ್ನು ನಮಗೆ ತಿಳಿಸ್ತಾರೆ. ಒಂದು ಮಡಿಕೆಯಲ್ಲಿ ಅಕ್ಕಿ ಹಾಕಿಬಿಟ್ಟು ಅಕ್ಕಿ ಬೇಯಕ್ಕೆ ಬೇಕಾಗುವಷ್ಟನ್ನು ನೀರನ್ನು ಹಾಕಿದರೆ ಮಾತ್ರ ಅನ್ನ ಆಗುತ್ತೆ. ಅಳತೆಯಲ್ಲಿ ಹೆಚ್ಚು ಕಡಿಮೆ ಆದ್ರೂ ಕೂಡ ಆ ಅನ್ನ ಕೆಟ್ಟು ಹೋಗುತ್ತೆ. ಅದೇ ರೀತಿ ಈ ದೇಹ ಅನ್ನುವಂತಹ ಮಡಿಕೆಯಲ್ಲಿ ಅಂದರೆ ಬಯಲವಿಲ್ಲದ ನೀರು ಅಂತಂದರೆ ರೂಪಿಲ್ಲದ ಆತ್ಮ ತುಂಬಿಕೊಂಡಿದೆ. ಆ ಆತ್ಮವನ್ನು ಅರಿಯೋಕ್ಕೆ ಬಹಿರಂಗದ ಶುದ್ಧಿಗಿಂತ ಅಂತರಂಗದ ಶುದ್ಧಿಯ ಕಡೆ ಗಮನ ಇರಬೇಕು. ಅಂದರೆ ನಾವು ಧರಿಸುವಂತಹ ಲಿಂಗದಲ್ಲಿ ಅನನ್ಯವಾದ ಭಕ್ತಿ ಇರಿಸಿ ಅರಿಷಡ್ವರ್ಗಗಳನ್ನು ದೂರ ಇರಿಸಿ ಏಕನಿಷ್ಠೆಯಿಂದ ನಡಿಬೇಕು ಅನ್ನೋವಂಥದ್ದನ್ನು ಹೇಳ್ತಾರೆ. ಆ ಭಕ್ತಿ ಅರಿವಿನಿಂದ ಕೂಡಿರಬೇಕು. ಗಂಜಿ ಎಲ್ಲ ಹಿಂಗೆ ಹೋದಂತೆ ನಾನು ಅನ್ನುವಂತಹ ಅಹಂಕಾರ ಸುಟ್ಟು ಹೋಗಬೇಕು ಅನ್ನೋಂಥದ್ದನ್ನು ಬಿಬ್ಬಿ ಬಾಚಯ್ಯನವರು ಅವರ ವಚನದಲ್ಲಿ ಹೇಳ್ತಾರೆ. ಅದೇ ರೀತಿ ಬಾಚಯ್ಯನವರು ಜ್ಞಾನವೆಂಬ ಬೆಂಕಿಯಲ್ಲಿ ಅಜ್ಞಾನವೆಂಬುದನ್ನು ಸುಟ್ಟು ಹಾಕಬೇಕು. ಆಗ ಉಳಿಯುವಂತಹ ನಿಷ್ಕಲ್ಮಶ ಭಕ್ತಿ ಮಾತ್ರ ಪರಮಾತ್ಮನಿಗೆ ನೈವೇದ್ಯ ರೂಪದಲ್ಲಿ ಸಲ್ಲುತ್ತೆ. ಅದೇ ಸಾಮರಸ್ಯ, ಬಯಲು ಸ್ಥಿತಿ. ಇಂಥ ಲಿಂಗಾಂಗ ಸಾಮರಸ್ಯದ ಮಾರ್ಗದಲ್ಲಿ ತಾವು ಪ್ರಸಿದ್ಧಿಯಾಗಿ ಏಣಾಂಕದರ ಸೋಮೇಶ್ವರ ಎನ್ನುವಂತಹ ನಿರಾಕಾರ ಶಿವನಿಗೆ ಪ್ರಸಾದಿಗಳಾದರು ಬಿಬ್ಬಿ ಬಾಚಯ್ಯನವರು. ಕಲ್ಯಾಣ ಕ್ರಾಂತಿಯ ನಂತರ ಇವರು ತಮ್ಮ ಹುಟ್ಟೂರಾದ ಗೊಬ್ಬೂರಿಗೆ ಬಂದು ಅಲ್ಲಿಯೇ ಲಿಂಗೈಕ್ಯರಾಗ್ತಾರೆ. ರುಚಿ ಇಲ್ಲದ ಹಣ್ಣು, ಸುವಾಸನೆ ಇಲ್ಲದ ಹೂವು ಯಾರಿಗೆ ಬೇಕು? ಜ್ಞಾನವಿಲ್ಲದವರು ಮಾಡುವಂತಹ ಪೂಜೆ ಕೇವಲ ಪ್ರದರ್ಶನವಲ್ಲದೆ ಅದು ಏಣಾಂಕದರ ಸೋಮೇಶ್ವರ ಲಿಂಗದತ್ತ ಒಂದು ಹೆಜ್ಜೆಯಲ್ಲ. ತೆಲುಗು ಬಸವ ಪುರಾಣ, ಬಸವ ತತ್ವ ಚಿಂತಾಮಣಿ, ಭೈರವೇಶ್ವರ ಕಾವ್ಯ, ಬಸವೇಶ್ವರ ಪುರಾಣದ ಕಥಾಸಾಗರ, ಭೈರವೇಶ್ವರ ಕಾವ್ಯದ ಕಥಾಮಣಿ, ಸೂತ್ರ ರತ್ನಾಕರ ಹಾಗೂ ಪಂಚಯ್ಯ ಭಕ್ತರ ಸೋನ ಕೃತಿಗಳಲ್ಲಿ ಬಿಬ್ಬಿ ಬಾಚಯ್ಯನವರ ಕಥೆಗಳು ಹಾಗೂ ಅವರ ಉಲ್ಲೇಖಗಳಿರುವುದನ್ನು ನಾವು ಕಾಣಬಹುದು. ಇವರ ಬೆಡಗಿನ ವಚನಗಳಲ್ಲಿ ಇವರು ರಚಿಸಿರುವಂತಹ ವಚನಗಳಲ್ಲಿ ಬೆಡಗಿನ ವಚನಗಳು ಕೂಡ ಇದ್ದಾವೆ. ಇವರು ಎಲ್ಲ ವಚನಗಳನ್ನು ಜ್ಞಾನ ಮತ್ತು ಸಮರ್ಪಣ ಸ್ಥಳ, ಐಕ್ಯಾನುಭಾವಲಿಂಗ ಸ್ಥಳ, ಅಂಗಲಿಂಗ ಸ್ಥಳ ಸಮರ್ಪಣ, ಸರ್ವಭಾವ ಸ್ಥಳ ಸಮರ್ಪಣ, ಐಕ್ಯಾನುಭಾವ ಸ್ಥಳ ಸಮರ್ಪಣ, ಅಂಗ ಭಾವಜ್ಞಾನ, ಲೇಪಜ್ಞಾನ, ಹೀಗೆ ಹಲವಾರು ಸ್ಥಳಗಳಲ್ಲಿ ವಚನಗಳನ್ನು
ರಚಿಸಿರುವುದನ್ನು ನಾವು ನೋಡಬಹುದು. ಇವರ ವಚನಗಳು ಗಾತ್ರದಲ್ಲಿ ಚಿಕ್ಕದಾಗಿದೆ, ಅಭಿವ್ಯಕ್ತಿಯಲ್ಲಿ ಸರಳತೆ ಮತ್ತು ಪರಿಣಾಮ ತೀವ್ರತೆಗಳನ್ನು ಇವು ಪಡೆದುಕೊಂಡಿರೋದನ್ನು ನಾವು ನೋಡಬಹುದು. ಬಾಚಯ್ಯನವರು ಪ್ರಸಾದಿ ಸ್ಥಳದಲ್ಲಿ ನಿಂತಹ ಶರಣ. ಹಾಗಾಗಿ ಅವರು ತಮ್ಮ ಎಲ್ಲ ವಚನಗಳಲ್ಲಿ ತಾನು ನಿಂತಹ ಸ್ಥಳದ ವಿಷಯವನ್ನು ವಿಶೇಷವಾಗಿ ಪ್ರತಿಪಾದಿಸಿರುವುದು ಸಹಜವಾಗಿದೆ. ಬೇರೆ ಬೇರೆ ಶೀರ್ಷಿಕೆಯ ಆ ಸ್ಥಳಗಳ ಅಡಿಯಲ್ಲಿ ವಚನಗಳನ್ನು ವಿಭಜಿಸಲಾಗಿದೆ. ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವರ ಇವರ ಪ್ರಸಾದದ ಫಲವಾಗಿ ಕ್ರಮಯುಕ್ತವಾಗಿ ಭಕ್ತಿ, ಜ್ಞಾನ, ವೈರಾಗ್ಯಗಳು ಸಾಧ್ಯವಾಯಿತು ಅಂತ ಹೇಳ್ತಾರೆ. ಹಾಗೂ ತಮ್ಮದೇ ಆದಂತಹ ಸ್ಥಳ ಕಲ್ಪನೆಯಲ್ಲಿ ವಚನಗಳನ್ನು ರಚಿಸಿದ್ದಾರೆ. ಗೊಬ್ಬೂರಿನಲ್ಲಿ ಅರ್ಪಣದ ಕಟ್ಟೆ ಎನ್ನುವಂತಹ ಕಟ್ಟೆ ಇದ್ದು ಅದೇ ಬಾಚಯ್ಯನವರ ಗದ್ದುಗೆ ಇರಬಹುದು ಅಂತ ಊಹಿಸಲಾಗಿದೆ. ಶರಣು ಶರಣಾರ್ಥಿ.